Hello again. ಇದಾಗಿತ್ತು ನಮ್ಮ ಡೇ 2 ಆ್ಯಂಡ್ ಡೇ 3 ಇನ್ ವೈನಾಡ್. ಆ್ಯಂಡ್ ದಿಸ್ ಇಸ್ ದ ಮಾರ್ನಿಂಗ್ ವಿ ವೋಕ್ ಅಪ್ ಟು ಆನ್ ಅವರ್ ಸೆಕೆಂಡ್ ಡೇ. ಇದು ನಾವಿದ್ದ ರೂಮ್ನ ಬಾಲ್ಕನಿಯಿಂದ ಕಾಣ್ತಾ ಇದ್ದಂಥ ವ್ಯೂ. ಬೆಳಗ್ಗೆನೇ ಜಡಿ ಮಳೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನಾನು ನಿಮಗೆ ಕ್ವಿಕ್ಕಾಗಿ ರೂಮ್ ಟೂರ್ ತೋರಿಸ್ತೀನಿ. ಇದು ಬಾಲ್ಕನಿ. ಅಲ್ಲಿಂದ ಎಂಟರ್ ಆದರೆ ಒಂದು ಡೀಸೆಂಟ್ ಲಿವಿಂಗ್ ಏರಿಯಾ ಸ್ಪೇಸ್ ಥರ ಇತ್ತು. ಒಂದು ಟಿ ವಿ ಯೂನಿಟ್, ಸೋಫಾ ಆ್ಯಂಡ್ ಆ ಕಡೆ ಬೆಡ್, ಕಬೋರ್ಡ್ ನಮ್ಮ ಪರ್ಸ್ನಲ್ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ, ಆ್ಯಂಡ್ ಅಫ್ಕೋರ್ಸ್ ವಾಶ್ರೂಮ್. ಆ್ಯಂಡ್ ಈ ಕಿಟಕಿಯಿಂದ ವ್ಯೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬಟ್ ಇಲ್ಲಿ ಮಳೆ ಕಾರಣ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಸೊ ರೂಮ್ ಟೂರ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಬಿಕಾಸ್ ಇವತ್ತು ನಾವು ಟೂರಿಸ್ಟ್ ಪ್ಲೇಸ್ಗೆ ಹೋಗೋದಿತ್ತು. ಸೊ ನಾವು ಫಸ್ಟ್ ಹೋಗಿದ್ದೆ ಲಕ್ಡಿ ವ್ಯೂ ಪಾಯಿಂಟ್ಗೆ, ವೇರ್ ದೇರ್ ವಾಸ್ ನೋ ವ್ಯೂ ಅಟ್ ಆಲ್ ಬಿಕಾಸ್ ಅಷ್ಟೊಂದು ಫಾಗ್ ಇತ್ತು. ಇನ್ನೇನು ಮಾಡೋದು ಅಂತ ಅಲ್ಲೊಂದು ಸ್ವಲ್ಪ ಫೋಟೋಸ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದು ಪೂಕಡ್ ಲೇಕಿಗೆ. ಅಗೇನ್ ಮಳೆ ಇದ್ದ ಕಾರಣ ಅಲ್ಲಿ ಬೋಟಿಂಗ್ ಯಾರಿಗೂ ಬಿಡ್ತಾ ಇರಲಿಲ್ಲ. ಬಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ನಾವು ಅರೌಂಡ್ ಹಾಫ್ ಆನ್ ಅವರ್ ಟು 1 hour ಅಲ್ಲಿದ್ವಿ. ಅಲ್ಲಿ ನಮಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇದೆ. ಚಾಟ್ಸ್, ಟೀ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೀ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ನನ್ನ ಹಸ್ಬೆಂಡ್ ಅಲ್ಲಿ ಲೆಮನ್ ಟೀ ಕುಡಿದ್ರು. ಆ್ಯಂಡ್ ಆನ್ ದ ವೇ ಹೋಗ್ತಾ ನಮಗೆ ಒಂದು ಟೀ ಎಸ್ಟೇಟ್ ಕೂಡ ಸಿಕ್ತು. ಯಾರಿಗೆ ತಾನೇ ಟೀ ಎಸ್ಟೇಟಲ್ಲಿ ಫೋಟೋ ಬೇಡ ಹೇಳಿ. ನಾವು ಹೋಗಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಬಾಣಾಸುರ ಡ್ಯಾಮಿಗೆ ಹೋದ್ವಿ. ಆ್ಯಂಡ್ ನಾವಿಲ್ಲಿ ರೀಚ್ ಆದಾಗ ಮಳೆನೂ ಬರ್ತಾ ಇರಲಿಲ್ಲ. ಸೊ ಈ ಪ್ಲೇಸ್ನ ನಾವು ತುಂಬ ಚೆನ್ನಾಗಿ ನೋಡೋಕ್ಕೆ ಸಿಕ್ತು ನಮಗೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ರೆಸಾರ್ಟ್ಗೆ ವಾಪಸ್ ಆದ್ವಿ. ಆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಆ್ಯಂಡ್ ಇದು ಡೇ 3. ನಾವು ಅವತ್ತು ಚೆಕ್ಔಟ್ ಆಗಬೇಕಾಗಿತ್ತು. ಅದಕ್ಕೆ ನಾವು ರೆಸಾರ್ಟ್ನ ನೋಡಿರಲಿಲ್ಲ ಅಂತ ಒಂದು ರೆಸಾರ್ಟ್ನ ನೋಡ್ಕೊಂಬರೋಣ ಅಂತ ಒಂದು ರೌಂಡ್ ಹೋಗಿದ್ವಿ. ಆ್ಯಂಡ್ ರೆಸಾರ್ಟ್ ಒಳಗಡೆ ಈ ಜರಿ ಹರಿತಾ ಇತ್ತು. ನೋಡೋಕೆ ತುಂಬ ಚೆನ್ನಾಗಿತ್ತು ಅಲ್ಲಿ. ಆ್ಯಂಡ್ ನಾವು ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಬ್ಯಾಂಗ್ಳೂರ್ ಟುವರ್ಡ್ಸ್ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ಈ ಕಡೆಯಿಂದ ಹೋಗ್ತಾ ನಮಗೆ ತುಂಬ ಆ್ಯನಿಮಲ್ಸ್ ಏನೂ ನೋಡೋಕ್ಕೆ ಸಿಗಲಿಲ್ಲ. ಬರೀ ಜಿಂಕೆಗಳು ಮಾತ್ರ ನೋಡೋಕ್ಕೆ ಸಿಕ್ತು ನಮಗೆ. ಅಲ್ಲಿಂದ ನಾವು ಬರ್ತಾ ಹೋಗಿದ್ದು ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ. ಇಲ್ಲಿ ಏನಾಯಿತು ಅಂದರೆ ನಾವು ಚೆಕ್ಔಟ್ ಆಗಿದ್ದು ಅರೌಂಡ್ 9 o'clock. ಆ್ಯಂಡ್ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ನಾವು ಬಂದಾಗ 1:30 ಮಧ್ಯಾಹ್ನ ಆಗಿತ್ತು. ನಾವು ಅಷ್ಟೊತ್ತಿನಲ್ಲಿ ಏನು ಹಿಮ ಇರುತ್ತೆ, ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ನಮಗೆ ಅಂತ ಅಂದ್ಕೊಂಡೆ ಹತ್ತಿದ್ವಿ ಬಸ್ನ. ಬಟ್ ಇಟ್ ವಾಸ್ ಕಂಪ್ಲೀಟ್ಲಿ ಆಪೋಸಿಟ್. ಎಷ್ಟು ಫಾಗ್ ಇತ್ತು. ಆ್ಯಂಡ್ ಅದೆಲ್ಲ ಕ್ಲೌಡ್ಸ್ ಪಾಸಿಂಗ್ ಬೈ ಅನಿಸುತ್ತೆ. ಏನೇನೂ ಕಾಣ್ತಾ ಇರಲಿಲ್ಲ, ಅಷ್ಟೊಂದು ಹಿಮ ಇತ್ತು ಅಲ್ಲಿ. ಆ್ಯಂಡ್ ಅದನ್ನೆಲ್ಲ ನೋಡಿಕೊಂಡು ವಿ ವರ್ ಹ್ಯಾಪಿ. ಅಲ್ಲಿಂದ ಹೋಗಿ ನಾವು ಗೋಪಾಲ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡ್ವಿ. ಪ್ರಸಾದ ಕೂಡ ಕೊಡ್ತಾರೆ ಅಲ್ಲಿ. ನಾವು ಎಲ್ಲ ಪ್ರಸಾದ ಮಾಡಿಕೊಂಡು ಬಸ್ಸಲ್ಲೇ ರಿಟರ್ನ್ ಆಗಿ ಆನ್ ದ ವೇ ಬರ್ತಾ ನಾವು ನಂಜನಗೂಡಿಗೆ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ವಯಾ ಮೈಸೂರು ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ದಿಸ್ ವಾಸ್ ಅ ಗುಡ್ 3 days ಟ್ರಿಪ್.